EVM ಹ್ಯಾಕ್ ಮಾಡಬಹುದು ಅಂತ ಒಬ್ಬ ವ್ಯಕ್ತಿ ಮಾತನಾಡಿದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವ್ಯಕ್ತಿ ವಿರುದ್ಧವಾಗಿ FIR ದಾಖಲಾಗಿದೆ. ಮುಂಬೈನ ಸೈಬರ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. FIR ಅನ್ನು ಮಹಾರಾಷ್ಟ್ರ ಚುನಾವಣಾ ಆಯೋಗ ದಾಖಲು ಮಾಡಿದೆ. ಸೈಯದ್ ಶುಜಾ ಎಂಬಾತನ ವಿರುದ್ಧವಾಗಿ FIR ದಾಖಲಾಗಿದೆ. ಇಲ್ಲ EVM ಹ್ಯಾಕ್ ಮಾಡಿಬಿಡಬಹುದು, ಎಷ್ಟು ಬೂತು ಏನು ಕತೆ ಎಲ್ಲ ಲೆಕ್ಕ ಇದ್ದುಬಿಟ್ರೆ EVM ಹ್ಯಾಕ್ ಮಾಡಿಬಿಡ್ತೀನಿ ಅಂತ ಈ ವ್ಯಕ್ತಿ ಮಾತಾಡಿದ್ದು. ಸುಳ್ಳು ಆಧಾರರಹಿತ ಆರೋಪ ಮಾಡಿದ್ದಾರೆ ಅಂತ ಹೇಳಿ ಇದೀಗ ದೂರು ದಾಖಲಾಗಿದೆ. ಮಹಾರಾಷ್ಟ್ರದ ಮುಖ್ಯ ಚುನಾವಣಾಧಿಕಾರಿನೇ ಈ ವ್ಯಕ್ತಿ ವಿರುದ್ಧವಾಗಿ ದೂರನ್ನು ಕೊಟ್ಟಿರೋದು. 2019ರಲ್ಲೂ ಕೂಡ ಇದೇ ರೀತಿ ಹೇಳಿಕೆಯನ್ನು ಸೈಯದ್ ಶಾಜಾ ಕೊಟ್ಟಿದ್ದ. ಆಗಲೂ ಈತನ ಮೇಲೆ ದೆಹಲಿಯಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು.